ಎಲ್ಲರಿಗೂ ನಮಸ್ಕಾರಗಳು. ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರಿ. ಸ್ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್ಗೆ ಸ್ವಾಗತ ಮಗ್ಗ. ಮೊದಲನೇ ಅಪ್ಡೇಟ್ಗೆ ಹೋಗ್ಬಿಡೋಣ ಸ್ಟ್ರೈಟ್ ಪಟ್ಟ. ನನಗೆ ಬೇಗ ಚಾನಲ್ಗೆ ಸಬ್ಸ್ಕ್ರೈಬ್ ಹಾಕೋಣಂಗೆ ಬೆಳಗ್ಗೆ ಕ್ಲಿಕ್ ಮಾಡ್ಕೊಳ್ಳಿ. ಮೊದಲನೇ ಅಪ್ಡೇಟು, ರಿಷಬ್ ಪಂತ್ ಅವರು ಇಷ್ಟು ಜನದ ಹೆಸರನ್ನ ಎತ್ಕೊಂಡು ಹೇಳಿದ್ದಾರೆ. ನನಗೆ ಈ ಹೆಸರನ್ನ ಕೇಳಿದ ತಕ್ಷಣ ಇದು ಫ್ಲ್ಯಾಶ್ ಆಗುತ್ತೆ ಟಕ್ಕ ನನಗೆ ತಲೆಗೆ ಅಂತ. ವಿರಾಟ್ ಕೊಹ್ಲಿ ಅವ್ರ ಹೆಸರನ್ನ ಕೇಳ್ತು ಅಂತಂದರೆ ಅವರಿಗೆ ಎನರ್ಜಿ ಫ್ಲ್ಯಾಶ್ ಆಗುತ್ತಂತೆ. ಎನರ್ಜಿ ಅಂತ ಅನ್ಸುತ್ತೆ. ವಿರಾಟ್ ಕೊಹ್ಲಿ ಇಸ್ ಜಸ್ಟ್ ಎನರ್ಜಿ ಅಂತ. ಆಮೇಲೆ ರೋಹಿತ್ ಶರ್ಮಾ ಅಂತ ಅಂದರೆ ಅವರಿಗೆ ಚೀಕಿ ಅಂತ ಹೇಳಿದ್ದಾರೆ. ರೋಹಿತ್ ಶರ್ಮಾ ಅವ್ರನ್ನ ನೆನೆಸ್ಕೊಂತಂದ್ರೆ ಅವರಿಗೆ ಟಕ್ಕನಂಗೆ ಬರುವಂಥ ವರ್ಡ್ ಏನಂದರೆ ಚೀಕಿ ಅಂತೆ. ಆಮೇಲೆ MS ಧೋನಿ ಅಂದರೆ ಅವರಿಗೆ ಟಕ್ಕನಂಗೆ ಬರೋದು ಕಾಮ್ನೆಸ್ ಅಂತೆ. ಎಲ್ಲರಿಗೂ ಬರೋದಿದೆ, ನನಗೆ ಕಾಮ್ನೆಸ್ ಏನೋ ಬರೋದು. ಆಮೇಲೆ ಡೇವಿಡ್ ವಾರ್ನರ್ ಅಂತ ಹೆಸರು ಬಂದಾಗ ಇಂಡಿಯನ್ ಅಂತ ಬರುತ್ತಂತೆ. ಯಾಕಂದರೆ ಮೋರ್ ಆಫ್ ಎ ಇಂಡಿಯನ್ ಆಗಿ ಕನ್ವರ್ಟ್ ಆಗಿ ಹೋಗ್ಬಿಟ್ಟಿದ್ರೆ ಡೇವಿಡ್ ವಾರ್ನರ್. ಅವರೇ ಹೇಳ್ಕೊಂಡಿದ್ರೆ ನಾನು 70% ಇಂಡಿಯನು 30% ಆಸ್ಟ್ರೇಲಿಯನ್ ಅಂತ. ಸೊ ಇದು ಪರ್ಫೆಕ್ಟಾಗಿ ಹೇಳಿದ್ರೆ ಅಂತ ಕೇಳಿದೆ. ಯಾಕಂದರೆ ರೀಸೆಂಟಾಗಿ ಅವ್ರು ಬೇರೆ ಯಾವುದೋ ಮೂವಿ ಎಲ್ಲ ಮಾಡ್ತಾ ಇದ್ದಾರೆ ಇಂಡಿಯಾದಲ್ಲಿ. ಸೊ ಇದೆಲ್ಲ ನೋಡ್ತಿದ್ರೆ ಡೇವಿಡ್ ವಾರ್ನರ್ ಇಸ್ ಮೋರ್ ಆಫ್ ಎ ಇಂಡಿಯನ್. ಇವಾಗ ಅಪಿಟ್ ಬಿಟ್ಟು ಇಂಡಿಯನ್ ಟೀಮ್ಗೆ ಒಂಥರ ತೊಂದರೆ ಆಗಿದೆ. ಇಂಡಿಯನ್ ಟೀಮ್ ಇದ್ದಂಥ ಹೋಟೆಲಲ್ಲಿ ಜಿಮ್ ಫೆಸಿಲಿಟೀಸು ಇರಲಿಲ್ಲವಂತೆ. ಜಿಮ್ಗೆ ಅಂದ್ರೆ ಸಪ್ರೇಟಾಗಿ ಬೇರೆ ಕಡೆ ಇಂಡಿಯನ್ ಟೀಮ್ ಪ್ಲೇಯರ್ಸ್ಗಳನ್ನೆಲ್ಲ ಕರ್ಕೊಂಡು ಹೋಗ್ಬೇಕಾಗಿ ಬರ್ತಾ ಇದೆಯಂತೆ. US ಅಲ್ಲಿ ಆಗ್ತಾ ಇರೋದ್ರಿಂದ ಅಂತ ಒಂದು ಅಪ್ಡೇಟು ಬಂದಿದೆ. ಒಬ್ಬೊಬ್ರಿಗೆ ಒಂದೊಂದು ಥರ ತೊಂದರೆಗಳು. ಇದು ಯಾವುದೋ ಜಿಮ್ ತೊಂದರೆ ತಗೊಂಬಂದು ಇಲ್ಲಿ ಇಟ್ಟಿದೆಯಲ್ಲ ಗುರು ನೀನು. ಪಾಪ ಶ್ರೀಲಂಕನ್ ಪ್ಲೇಯರ್ಸ್ಗೆ ಫ್ಲೋರಿಡಾಯಿಂದ ಫ್ಲೈಟೇ 10 ಅವರ್ ಡಿಲೇ ಆಗ್ತಿದೆ ಪಾಪ. ಜೊತೆಗೆ ಅಲ್ಲಿ ಹೋಟೆಲ್ ಬೇರೆ 2 ಅವರ್ ಟ್ರಾವೆಲ್ ಮಾಡೋತ್ರ ಅಷ್ಟು ದೂರ ಆಗಿರೋವಂಥ ಹೋಟೆಲ್ಗಳನ್ನೆಲ್ಲ ಕೊಡ್ತಾ ಇದ್ದಾರೆ. ನಿಂದು ಯಾವುದೋ ಇದು ಜಿಮ್ ತಗೊಂಬಂದು ಹೇಳ್ತಿಲ್ಲ ಗುರು, ಜಿಮ್ ಇಲ್ಲ ಬದನೇಕಾಯಿ ಇಲ್ಲ ಅಂತ. ಪಾಪ ಪ್ಲೇಯರ್ಸ್ಗಳನ್ನ ನೋಡೋಗುರು ಎಷ್ಟು ಕಷ್ಟಪಡಿದ್ರೆ ಶ್ರೀಲಂಕನ್ ಪ್ಲೇಯರ್ಸ್ ಅಂತ ಹೇಳ್ತೀರಾ. ಸೊ ಒಬ್ಬೊಬ್ಬರಿಗೆ ಒಂದೊಂದು ಥರ ತೊಂದರೆ, ಏನೂ ಮಾಡೋಕ್ಕಾಗಲ್ಲ. ಅಪ್ಡೇಟ್ ಬತ್ರಿ ಪಾಪ ಶ್ರೀಲಂಕಾದವ್ರು ನೋಡಿದ್ರೆ ನಂಗೆ ಯಾಕೋ ಅಯ್ಯೋ ಪಾಪ ಅಂತ ಅನ್ನಿಸ್ತೈತೆ ಗುರು. ನೇಪಾಳ್ ವರ್ಸಸ್ ಶ್ರೀಲಂಕಾ ಮ್ಯಾಚು, ಇದರಲ್ಲಿ ಶ್ರೀಲಂಕಾ 100% ಗೆಲ್ತಾರೆ ಅಂತ ಎಕ್ಸ್ಪೆಕ್ಟೇಷನ್ ಇತ್ತು. ಈ ಮ್ಯಾಚು ಒಂದೇ ಒಂದು ಬಾಲು ಆಗ್ದಂಗೆ, ಟಾಸೇ ಆಗ್ದಂಗೆ ಮ್ಯಾಚು ನಿಂತೋಗಿದೆ ಮಳೆಯ ಕಾರಣದಿಂದ. ಶ್ರೀಲಂಕಾ ಇಲ್ಲಿಂದ ಕ್ವಾಲಿಫೈ ಆಗುವಂಥದ್ದು ಏನಿದೆ, ಸೊ ಇದು ಕನಸು ಅಷ್ಟೇನೆ. ಶ್ರೀಲಂಕಾ ಆಲ್ಮೋಸ್ಟ್ ಔಟ್ ಆಫ್ ದ ಟೂರ್ನಮೆಂಟ್ ಅಂತಲೇ ಹೇಳಬೇಕು. ಒಂದು ಮ್ಯಾಚ್ ಗೆಲ್ತು ಅಂದರೆ ಹಬ್ಬ ಅಂದ್ರೆ 3 ಪಾಯಿಂಟ್ ಆಗುತ್ತೆ. 3 ಪಾಯಿಂಟ್ ಇಟ್ಕೊಂಡು ಇವ್ರು ಕ್ವಾಲಿಫೈ ಬದನೇಕಾಯೂ ಆಗಲ್ಲ. ಅದು ಗೊತ್ತಿರುವಂಥ ವಿಚಾರ. ಶ್ರೀಲಂಕಾಗೆ ಫೀಲ್ಸ್ ಸ್ಯಾಡು. ಯಾಕಂದರೆ ಫಸ್ಟ್ 2 ಮ್ಯಾಚ್ ನೋಡಿದ್ರೆ ಅವ್ರು ಆ ಥರ ರೀಸನ್ಸ್ನ ಕೊಟ್ಟರು. ನಮಗೆ ಹಂಗಾಗ್ತಿಲ್ಲ ಹಿಂಗಾಗ್ತಿಲ್ಲ, ಇಲ್ಲಿ ಲೇಟ್ ಆಗ್ತಿದೆ, ನಾವು ಪ್ರಾಕ್ಟೀಸ್ ಮಾಡೋಕ್ಕಾಗ್ತಾ ಇಲ್ಲ, ನಮಗೆ ಪ್ರಾಕ್ಟೀಸಿಗೆ ಟೈಮೇ ಇಲ್ದಂಗೆ ಆಗೋಗ್ಬಿಟ್ಟೈತೆ, 2 ಅವರ್ ಟ್ರಾವೆಲ್ ಮಾಡಬೇಕು, ಹಂಗೆ ಅಂತೆಲ್ಲ ರೀಸನ್ಸ್ಗಳನ್ನ ಕೊಟ್ಟರು. ಅವೆಲ್ಲ ಜಸ್ಟ್ ರೀಸನ್ಸ್ ಅಂತ ಹೇಳ್ಬೋದು ನಾವು. ಬಟ್ ಶ್ರೀಲಂಕಾ ಕಡೆ ಏನೂ ಹೋಗಿಲ್ಲ ಈ ಒಂದು ಟೂರ್ನಮೆಂಟಲ್ಲಿ. ಗ್ರೂಪ್ ಸ್ಟೇಜಲ್ಲೇ ಎಕ್ಸಿಟ್ ಆಗಬೇಕಷ್ಟೇ. ಅಪ್ಡೇಟ್ ನಂಬರ್ 4, ನಮ್ಮ ಸಿರಾಜ್ ಬೈ ಮಾತಾಡಿದರೆ ನನಗೆ RCB ಸಿಕ್ಕಾಪಟ್ಟೆ ನೆಟ್ ಪ್ರಾಕ್ಟೀಸ್ ಸೆಷನ್ ಮಾಡಿಸಿದ್ರು. ಅದು ನನಗೆ ಇಲ್ಲಿ ಯೂಸ್ ಆಗ್ತಾ ಇದೆ. ನಾನು ಟ್ರೈನ್ ಸಿಕ್ಕಾಪಟ್ಟೆ ಮಾಡಿದ್ದೆ, ಬ್ಯಾಟಿಂಗ್ನಲ್ಲಿ ಟ್ರೈನ್ ಮಾಡಿದ್ದೆ. ಆದ್ದರಿಂದ ಪಾಕಿಸ್ತಾನದ ಮೇಲೆ ಆ ಕ್ರೂಷಿಯಲ್ 7 ರನ್ ಏನು ನೋಡಿದೆ, ಸೊ ಅದು ಸ್ವಲ್ಪ ಕಾಂಟ್ರಿಬ್ಯೂಷನ್ ನನಗೆ ಯೂಸ್ಫುಲ್ ಆಯ್ತು. ನನಗಲ್ಲ, ಇಂಡಿಯನ್ ಟೀಮಿಗೆ ಯೂಸ್ಫುಲ್ ಆಯಿತು. ಸೊ ಅದ್ರ ನನಗೆ ಸಿಕ್ಕಾಪಟ್ಟೆ ಹೆಮ್ಮೆ ಇದೆ. 7 ರನ್ನು ಇಂತಿಂಥ ವಿಕೆಟ್ಗಳಲ್ಲಿ ಅದೆಷ್ಟು ಕ್ರೂಷಿಯಲ್ ಅಂತ ಎಲ್ಲರಿಗೂ ಸಹ ಗೊತ್ತು. ಸೊ ಈ ಕೇಪಬಿಲಿಟಿ ಏನಿದೆ ನನಗೆ, ಅದು IPL ಇಂದ ಬಂದಿದೆ. ಅದು RCB ನಾನು ಜಾಸ್ತಿ ಟ್ರೈನ್ ಮಾಡಿದ್ದಲ್ಲ, ಅಲ್ಲಿಂದ ಬಂದಿದೆ. ಅದನ್ನ ನಾನು ಯುಟಿಲೈಸ್ ಮಾಡ್ಕೊತಾ ಇದ್ದೀನಿ ಅಂತ ಹೇಳಿದರೆ, ಸೊ ಅದು ಖುಷಿ ಪಡಬೇಕಾಗಿರುವಂಥ ವಿಚಾರ. ಆ್ಯಕ್ಚುಲಿ ಲಾಸ್ಟ್ ಮ್ಯಾಚಲ್ಲಿ ಇವರು ಕೂಡ ಒಂಥರ ಹೀರೋಸಲ್ಲಿ ಒಬ್ಬರೇನೆ. ಯಾಕಂದರೆ ಪಾಕಿಸ್ತಾನದ ಮೇಲೆ ಗೆಲ್ಲೋದಕ್ಕೆ ಇವರ ಕಾಂಟ್ರಿಬ್ಯೂಷನ್ ಕೂಡ ಮೆಚ್ಕೊಳ್ಳೇಬೇಕು. 7 ರನ್ನು ಜೊತೆಗೆ ಆ ಸ್ಪೆಲ್ ಏನು ಮಾಡ್ರು, ಎಕನಾಮಿಕಲ್ ಸ್ಪೆಲ್ ಏನು ಮಾಡ್ರು, ಅರೌಂಡ್ 18 ರನ್ಸ್ ಅಷ್ಟೇ ಓಡಿಸ್ಕೊಂಡಿದೆ ಅಂತ ಕಾಣಿಸುತ್ತೆ. ಸೊ ಎಕನಾಮಿಕಲ್ ಸ್ಪೆಲ್ ಏನಿದೆ, ಜಾಸ್ತಿ ವಿಕೆಟ್ಸ್ ಬಿದ್ದಿಲ್ಲದೆ ಇರ್ಬೋದು, ಬಟ್ ಆದರೂ ಆ ಸ್ಪೆಲ್ಲು ಜೊತೆಗೆ ಈ 7 ರನ್ ಏನಿದೆ, ಸೊ ಗೆಲುವಲ್ಲಿ ಇವ್ರದ್ದು ಕೂಡ ಕಾಂಟ್ರಿಬ್ಯೂಷನ್ ಮುಖ್ಯ. ಅಪ್ಡೇಟ್ ನಂಬರ್ 5, ಕಮ್ರಾನ್ ಅಕ್ಮಲ್ ಅವರು ಸಾರಿ ಕೇಳಿದರೆ ಹರ್ಭಜನ್ ಸಿಂಗಿಗೆ, ಜೊತೆಗೆ ಸಿಖ್ ಕಮ್ಯುನಿಟಿಗೆ ಸಾರಿ ಕೇಳಿದರೆ. ಇವರೇನೋ ಕೆಟ್ಟದಾಗಿ ಮಾತಾಡಿದ್ರಂತೆ. ಅದು ಏನು ಕೆಟ್ಟದಾಗಿ ಮಾತಾಡಿದ್ರು ಅಂತ ನನಗಂತೂ ಗೊತ್ತಿಲ್ಲ. ಹರ್ಷದೀಪ್ ಸಿಂಗ್ ಅವರ ವಿಚಾರನ ಎತ್ಕೊಂಡು ಕಮ್ರಾನ್ ಅಕ್ಮಲ್ ಅವರು ಕೆಟ್ಟದಾಗಿ ಮಾತಾಡಿದ್ರಂತೆ ಇಂಡಿಯಾ ವರ್ಸಸ್ ಪಾಕಿಸ್ತಾನ್ ಮ್ಯಾಚ್ ಟೈಮಲ್ಲಿ ಅಂತ ಅನಿಸುತ್ತೆ. ಸೊ ಅದ್ರ ಬಗ್ಗೆ ನನಗೆ ಇವಾಗ ಸಿಕ್ಕಾಪಟ್ಟೆ ಅರ್ಟ್ ಆಗ್ತಿದೆ. ನನಗೆ ಮಾತಾಡಬಾರ್ದಾಗಿತ್ತು, ನಾನು ವಲ್ಗರಾಗಿ ಮಾತಾಡಿದ್ದೀನಿ, ನಾನು ಕೆಟ್ಟದಾಗಿ ಮಾತಾಡಿದ್ದೀನಿ, ಡಬ್ಬಾ ಥರ ಮಾತಾಡಿದ್ದೀನಿ, ಡಬ್ಬಾ ನನ್ನ ಮಗ ನಾನು ಅಂತ ಅವರೇ ಅಂದ್ಕೊಂಡು ಸಾರಿ ಗುರು ನಿಮ್ಗೆಲ್ಲರಿಗೂ ನಾನು ಬೇಜಾರಾಗಿದೆ ಅಂತ ಗೊತ್ತು. ನಿಮ್ಗೆಲ್ಲರಿಗೂ ಇದಷ್ಟೇ ನನ್ನ ಕೈಯಲ್ಲಿ ಹೇಳೋದಕ್ಕೆ ಸಾಧ್ಯ. ನಾನು ಮಾತಾಡಬಾರ್ದಾಗಿತ್ತು, ಮಾತಾಡ್ಬಿಟ್ಟಿದ್ದೀನಿ, ನಂದು ಹೊಲ್ಸ್ಪಾಯಿ ಅಂತ ಹೇಳ್ಕೊಂಡಿದ್ದಾರೆ ಕಮ್ರಾನ್ ಅಕ್ಮಲ್ ಅವರು. ಸೊ ಏನೋ ಇವರು ಪಾಕಿಸ್ತಾನದವ್ರು ಏನೋ ಹೇಳ್ತಿರ್ತಾರೆ ಬಾಯಿಗೆ ಬಂದಿದ್ದು. ಸಾರಿ ಕೇಳಿದ್ರೆ ಇದು ಮೆಚ್ಕೋಬೇಕು. ಯಾಕಂದರೆ ಸಾರಿ ಪಾಕಿಸ್ತಾನದವ್ರು ಅಷ್ಟು ಈಸಿಯಾಗಿ ಕೇಳೋದಿಲ್ಲ. ಸುಮ್ಮನೆ ಏನೋ ಒಟ್ರಾಸ್ಕೊಂಡು ಹೊಡಿತಾ ಇರ್ತಾರೆ ಡೈಲಾಗ್ಗಳನ್ನ, ಹಂಗೆ ಹಿಂಗೆ ಅಂತ. ಸಿಖ್ ಕಮ್ಯುನಿಟಿಗೆ ಸಾರಿ ಕೇಳಿದ್ರೆ ನಾನು ರೆಸ್ಪೆಕ್ಟ್ ಮಾಡ್ತೀನಿ ಸಿಖ್ ಕಮ್ಯುನಿಟಿ ಅಂತ ಹೇಳಿದರೆ. ಸೊ ಓಕೆ, ಕಮ್ಯುನಿಟಿ ಬಗ್ಗೆ ಎಲ್ಲ ಜಾಸ್ತಿ ಮಾತಾಡೋದು ಬೇಡ ನಾವು. ಇದಿಷ್ಟ ಆಗಿತ್ತು ನಮಗೆ ಟಾಪ್ 5 ಕ್ರಿಕೆಟಿಂಗ್ ಅಪ್ಡೇಟ್ಸ್. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿತ್ತು ಅಂತಂದರೆ ಮೊನ್ನೆ ಒಂದು ಲೈಕ್ ಮಾಡಿ, ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಕೂಡ ಆಗ್ಬೋದು. ಬಾ.